ಕದಡಿದ ಸಲಿಲಂ ತಿಳಿಬಂದದೆ. ಸೀತೆಯನ್ನು ಅಪಹರಿಸಿದ ರಾವಣನು ಅವಳನ್ನು ತನ್ನ ಪ್ರಮದವನದಲ್ಲಿ ಇರಿಸಿರುತ್ತಾನೆ. ಮೂಲತಃ ಒಳ್ಳೆಯ ಗುಣಗಳ ಗನಿಯಾದ ರಾವಣನು ವಿಧಿ ನಿಯಮದಂತೆ ಸೀತೆಯನ್ನು ವ್ಯಾಮೋಹವನ್ನು ತಾಳಿ ಅವಳನ್ನು ಅಪಹರಿಸಿರುತ್ತಾನೆ. ಸೀತೆ ಮಾತ್ರ ರಾವಣನಿಗೆ ಸೋಲದೆ ಸ್ಥಿರಚಿತ್ತೆಯಾಗಿದ್ದಾಳೆ. ಏನು ಮಾಡಿದರೂ ಕೂಡ ಸೀತೆಯನ್ನು ಒಲಿಸಿಕೊಳ್ಳಲು ರಾವಣನಿಗೆ ಅಸಾಧ್ಯವಾಗ್ತಾ ಇದೆ. ಅಂದರೆ ರಾವಣ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಸೀತೆಯನ್ನು ಲವ್ ಮಾಡ್ತಾ ಇದ್ದಾನೆ, ಸೀತೆ ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾಳೆ ಅಂತ ಅರ್ಥ. ಇಷ್ಟರಲ್ಲಿ ಏನಾಗುತ್ತೆ ಅಂತಂದರೆ ರಾಮ ಸೈನ್ಯವು ಲಂಕೆಯನ್ನು ಮುತ್ತಿ ಯುದ್ಧ ಆರಂಭವಾಗುತ್ತದೆ. ರಾವಣನು ಯುದ್ಧದಲ್ಲಿ ಜಯಗಳಿಸಿಕೊಳ್ಳಲು ಬಹುರೂಪಿಣಿ ವಿದ್ಯೆಯ ಮೊರೆ ಹೋಗುತ್ತಾನೆ. ಯುದ್ಧಕ್ಕೆ ತೆರಳುವ ಮುನ್ನ ಸೀತೆಯ ಭೇಟಿಗೆ ಪ್ರಮದವನಕ್ಕೆ ಬಂದಾಗ ಸೀತೆ ಅವರನ್ನು ತೃಣ ಸಮಾನವಾಗಿ ಕಾಣ್ತಾಳೆ. ಮೂರ್ಛೆ ಹೋಗಿರುವ ಸೀತೆಯನ್ನು ಕಂಡಾಗ ರಾವಣನ ಮನಸ್ಸು ದುರ್ಮೋಹದಿಂದ ಬಿಡುಗಡೆಗೊಂಡು ಪರಿವರ್ತನೆ ಆಗುತ್ತದೆ. ವಿರಕ್ತಿಯಿಂದ ಅವನು ಯುದ್ಧ ನಂತರ ಸೀತೆಯನ್ನು ರಾಮನಿಗೆ ಒಪ್ಪಿಸುವ ನಿರ್ಧಾರಕ್ಕೆ ಬರ್ತಾನೆ. ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳುವ ಸಂದರ್ಭದಿಂದ ಈ ಪದ್ಯ ಭಾಗವು ಏನಾಗುತ್ತೆ ಅಂತಂದರೆ ಆರಂಭವಾಗುತ್ತೆ. ಸೊ ಈ ಬಹುರೂಪಿಣಿ ವಿದ್ಯೆ ಅಂತ ಅಂದರೆ ಏನು ಅಂತ ನಾವು ಇವಾಗ ತಿಳಿದುಕೊಳ್ಳೋಣ. ಬಯಸಿದ ರೂಪವನ್ನು ಪಡೆಯಬಹುದು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾ ಪರಮಾತ್ಮ ಆಗಬೇಕು ಅಂತಂದರೆ ಪರಮಾತ್ಮನೂ ಆಗಬಹುದು, ನಾನು ಬ್ರಹ್ಮ ಆಗಬೇಕು ಅಂತಂದರೆ ಬ್ರಹ್ಮನೂ ಆಗಬಹುದು. ಒಂದು ಮಾಯಾವಿದ್ಯೆ ಅಂತ ಅರ್ಥ. ಆದಿದೇವತೆ ರನ್ನನ ಅಜಿತ ಪುರಾಣದಲ್ಲಿಯೂ ಕೂಡ ಇದರ ಉಲ್ಲೇಖ ಇದೆ. ಈ ವಿದ್ಯೆಯನ್ನು ಪಡೆದುಕೊಂಡ ರಾವಣನು ಮಾಯ ವಿಧಾನದಿಂದ ರಾಮ ಲಕ್ಷ್ಮಣರನ್ನು ವಂಚಿಸಿ ಯುದ್ಧದಲ್ಲಿ ಗೆಲ್ಲುವ ಸಂಚನ್ನು ರೂಪಿಸುತ್ತಾನೆ. ರಾಮ ಲಕ್ಷ್ಮಣರನ್ನು ಕೊಲ್ಲುವ ತನ್ನಿಂದ ಆಗದೆಂದು ಬಹುರೂಪಿಣಿ ತಿಳಿಸಿದರೂ ರಾವಣ ಈ ಸಾಹಸಕ್ಕೆ ಮುಂದಾಗುವುದು ಅವನ ಅಪಕ್ಷ ನಿರ್ಧಾರವನ್ನು ಸೂಚಿಸುತ್ತದೆ. ಬಹುರೂಪಿಣಿ ವಿದ್ಯೆ ಅಂತಂದರೆ ಏನು ಅಂತಂದರೆ ಬಯಸಿದ ರೂಪವನ್ನು ಪಡೆಯಬಹುದು. ಫಾರ್ ಎಕ್ಸಾಂಪಲ್ ಈಗ ನಾನು ಬ್ರಹ್ಮದೇವ ಆಗಬೇಕು ಅಂತಂದರೆ ಬ್ರಹ್ಮದೇವನೂ ಆಗಬಹುದು, ನಾನು ಶಿವ ಆಗಬೇಕು ಅಂತಂದರೆ ಶಿವನೂ ಆಗಬಹುದು, ಒಬ್ಬ ರಾಕ್ಷಸ ಆಗಬೇಕು ಅಂತಂದರೆ ರಾಕ್ಷಸನೂ ಆಗಬಹುದು. ತನ್ನಂತೆ ರಾಮನ ಒಂದು ರೂಪವನ್ನು ಧರಿಸಿಕೊಂಡು ಕೂಡ ರಾವಣ ಏನು ಮಾಡ್ಬೋದು ಅಂತಂದರೆ ಸೀತೆಯ ಬಳಿ ಹೋಗ್ಬಹುದು. ಆದರೆ ಇದು ಒಂದು ಮಾಯಾವಿದ್ಯೆ. ಇದನ್ನು ಒಲಿಸಿಕೊಳ್ಳಲು ರಾವಣನು ಬಹುರೂಪಿಣಿ ವಿದ್ಯೆ ಹತ್ರ ಹೋಗ್ತಾನೆ. ಬಹುರೂಪಿಣಿ ವಿದ್ಯೆ ಹೇಳುತ್ತೆ ರಾಮ ಲಕ್ಷ್ಮಣರನ್ನು ನೀನು ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ ಎಂದು ಬಹುರೂಪಿಣಿ ವಿದ್ಯೆ ರಾವಣನಿಗೆ ಅರ್ಥ ಮಾಡಿಸಿ ಹೇಳುತ್ತೆ. ಆದರೂ ಕೂಡ ರಾವಣ ಏನು ಮಾಡ್ತಾನೆ ಅಂತಂದರೆ ರಾಮ ಲಕ್ಷ್ಮಣರ ಜೊತೆ ಯುದ್ಧವನ್ನು ಮಾಡಲು ಮುಂದಾಗ್ತಾನೆ. ಸೊ ಇದು ಬಹುರೂಪಿಣಿ ವಿದ್ಯೆ. ಇನ್ನೊಂದು ನಾವು ವಿಷಯವನ್ನು ತಿಳ್ಕೋಬೇಕಾಗುತ್ತೆ. ಸೊ ಅದೇ ವಿಭೀಷಣ. ವಿಭೀಷಣ ಯಾರು ಅಂತಂದ್ರೆ ರಾವಣನ ಕಿರಿಯ ಸಹೋದರ ಈ ವಿಭೀಷಣ. ಅವಾಗಾದ್ರೆ ರಾವಣನು ಸೀತೆಯನ್ನು ಅಪಹರಿಸಿದಾಗ ರಾವಣ ನೀ ಮಾಡ್ತಾ ಇರುವಂತದ್ದು ತಪ್ಪು, ಆ ರೀತಿಯಲ್ಲಿ ಅಪಹರಿಸಬಾರದು ಅಂತ ವಿಭೀಷಣ ಹೇಳ್ತಾನೆ. ಆದರೆ ರಾವಣ ಅವನ ಹಿತವಚನಕ್ಕೆ ಕಿವಿ ಕೊಡದೆ ವಿಭೀಷಣನ್ನೇ ದೂರ ಮಾಡಿಕೊಳ್ತಾನೆ. ವಿಭೀಷಣ ಏನು ಮಾಡ್ತಾನೆ ಅಂತಂದರೆ ರಾಮ ಸೈನ್ಯಕ್ಕೆ ಬಂದ್ಬಿಡ್ತಾನೆ. ಸೊ ಪಾಠವನ್ನು ಶುರು ಮಾಡೋದಕ್ಕಿಂತ ಸಣ್ಣ ರಿಕ್ವೆಸ್ಟ್ ಏನಂತಂದರೆ ಇದುವರೆಗೂ ಕೂಡ ಯಾರಾದರೂ ಲೈಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ಕೊನೆವರೆಗೂ ನೋಡಿ. ಸೊ ಕೊನೆಯಲ್ಲಿ ನಿಮಗೊಂದು ಬಂಪರ್ ಆಫರ್ ಇದೆ. ಸೊ ಅದನ್ನು ನಿಮಗೆ ಮಾತ್ರ ಲಭ್ಯವಿರುತ್ತೆ. ಸೊ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದುಬಿಡೋಣ, ಏನಂತೀರಾ? ಈಗ ಪಾಠವನ್ನು ಶುರು ಮಾಡೋಣ, ಏನಂತೀರಾ? ರಾವಣನು ರಾಮ ಸೈನ್ಯದ ಮೇಲೆ ಯುದ್ಧಕ್ಕೆ ತೆರಳುವ ಮುನ್ನ ಅಂದರೆ ರಾವಣನು ರಾಮ ಸೈನ್ಯದ ಮೇಲೆ ಯುದ್ಧಕ್ಕೆ ತೆರಳುವ ಮುನ್ನ ಶಾಂತಿಜೀನ ಭವನವನ್ನು ಪ್ರವೇಶಿಸಿ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳಲು ಪ್ರಾರ್ಥಿಸುವ ಸಂದರ್ಭ ಇದಾಗಿರುತ್ತೆ. ಮನಸ್ಸು ಪ್ರಕ್ಷುಬ್ಧಗೊಂಡಿದ್ದರೂ ಸಹ ರಾವಣನು ಏನು ಮಾಡ್ತಾನಂತಂದರೆ ಧ್ರುವ ಮಂಡಲದಂತೆ ಚಲಿಸದೆ ಸ್ಥಿರವಾಗಿ ಕುಳಿತು ಮನಸ್ಸನ್ನು ನಿಯಂತ್ರಿಸಿಕೊಂಡು ದಿವ್ಯ ಮಂತ್ರಗಳಿಂದ ವಿದ್ಯೆಯನ್ನು ಒಲಿಸಿಕೊಳ್ತಾನೆ. ಸೊ ಒಂದು ವಿದ್ಯೆ ಬರಬೇಕಂತಂದರೆ ಹಲವಾರು ಅದಕ್ಕೆ ತಾಳ್ಮೆ ಇರಬೇಕಾಗುತ್ತೆ. ಅವೆಲ್ಲವನ್ನು ರಾವಣನ ಹತ್ರ ಮನಾರೆ ಇರುತ್ತೆ, ಅಂತಂದರೆ ಸಾಕಷ್ಟು ಅವನ ಹತ್ರ ವಿದ್ಯೆಗಳು ಕೂಡ ಇರ್ತವೆ. ಸೊ ಬಹುರೂಪಿಣಿ ವಿದ್ಯೆ ಅಂತಂದರೆ ನಾವು ಆಲ್ರೆಡಿ ತಿಳಿಸ್ಕೊಂಡಿವಿ, ಅಂದರೆ ವೇಷಗಳನ್ನು ನಾವು ಚೇಂಜ್ ಮಾಡ್ಕೋಬಹುದು ಅಂತ. ಫಾರ್ ಎಕ್ಸಾಂಪಲ್ ಈಗ ರಾಮ ಆಗ್ಬೇಕಂತಂದ್ರೆ ರಾಮ ಆಗ್ಬೋದು, ಲಕ್ಷ್ಮಣ ಆಗ್ಬೇಕಂತಂದ್ರೆ ಲಕ್ಷ್ಮಣ ಆಗ್ಬೋದು. ಸೊ ಅದಕ್ಕೆ ನಾವು ಬಹುರೂಪಿಣಿ ವಿದ್ಯೆ ಅಂತ ಕರಿತೀವಿ. ಯಾವಾಗಾದ್ರೆ ಶಾಂತಿ ಜೈನ ಭವನದೊಳಗೆ ಹೋಗ್ತಾನೋ ಸೊ ಅಲ್ಲಿ ಧ್ರುವ ಮಂಡಲದಂತೆ ಕುಂತು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ತಾನೆ. ಯಾವಾಗಾದ್ರೆ ಕುಂತಿರ್ತಾನೋ ಅವಾಗ ಇದ್ದಕ್ಕಿದ್ದಂತೆ ಗಗನದಲ್ಲಿ ದರ್ಶನಗೊಳ್ಳುವ ಮುಂಗಾರಿನ ಸಿಡಿಲಿನಂತೆ ವಿದ್ಯಾದೇವತೆಯು ರಾವಣನ ಎದುರಿಗೆ ಪ್ರತ್ಯಕ್ಷವಾಗಿ
ಯಮನ ನಾಲಿಗೆಯೇ ನುಡಿಯುತ್ತಿದೆಯೇನೋ ಎಂಬಂತೆ ರಾವಣನನ್ನು ಉದ್ದೇಶಿಸಿ ಬೆಸಸು ಬೆಸಸು ಎಂದು ಕೇಳಿತು. ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆಯು ಹೀಗೆ ಹೇಳುತ್ತೆ, ಯುದ್ಧದಲ್ಲಿ ಚಕ್ರಧಾರಿಯಾದ ಲಕ್ಷ್ಮಣ ಮತ್ತು ಚರಮದೇಹಧಾರಿಯಾದ ರಾಮ, ಈ ಇಬ್ಬರನ್ನು ಬಿಟ್ಟು ಮಿಕ್ಕೆಲ್ಲರನ್ನು ನಾಶಗೊಳಿಸುತ್ತೇನೆ ಎಂದು ರಾವಣನಿಗೆ ಹೇಳುತ್ತೆ. ಆಗ ರಾವಣ ಹೇಳ್ತಾನೆ, ಮಿಕ್ಕೆಲ್ಲರ ಸಾವಿನಿಂದ ನನಗೇನು ಪ್ರಯೋಜನ ಬಹುರೂಪಿಣಿ ವಿದ್ಯೆ ಎಂದು ಪ್ರಶ್ನಿಸುತ್ತಾನೆ. ಬಹುರೂಪಿಣಿ ವಿದ್ಯೆ ಹೇಳುತ್ತೆ, ಸೊ ರಾಮ ಮತ್ತು ಲಕ್ಷ್ಮಣರನ್ನು ನೀನು ಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳುತ್ತೆ. ಸೊ ಅದಾದ ನಂತರ ರಾವಣ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿ ಜೀನ ಭವನವನ್ನು 3 ಬಾರಿ ಅಲ್ಲೇ ಪ್ರದಕ್ಷಿಣೆ ಮಾಡಿ ಹೊರ ಬರ್ತಾನೆ. ಅಷ್ಟರಲ್ಲಿ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಅವನ ಅಂತಃಪುರದ ಸ್ತ್ರೀಯರನ್ನು ಕಾಡಿಸಿ ನೋಯಿಸಿ ಕಿರುಚಾಡಿಸಿ ಅಂಗದಾದಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿಂದ ಹೋಗಿರ್ತಾರೆ. ತನ್ನ ಅಂತಃಪುರದ ಸ್ತ್ರೀಯರನ್ನು ನಿಂದಿಸಿದ ಸೊಕ್ಕಿದವರಾದ ಅಂಗದಾದಿಗಳನ್ನು ಇಕ್ಕುವ ಕೋಪದಿಂದ ಏಟು ತಿಂದ ಸಿಂಹದಂತೆ ಬಂದ ರಾವಣನ ಕೈಗೆ ಅಂಗದಾದಿಗಳು ಸಿಗಲಿಲ್ಲ. ಅವರನ್ನು ಏನೋ ಒಂದು ಮಾಡಬೇಕು ಅಂತ ರಾವಣನು ಸಿಟ್ಟಿನಿಂದ ಬರ್ತಾನೆ. ಆದರೆ ಅಷ್ಟರೊಳಗೆ ಆ ಅಂಗದಾದಿಗಳು ಅಲ್ಲಿಂದ ಹೋಗಿರ್ತಾರೆ. ಸೊ ಅವನಿಗೆ ಕಾಣಿಸಿದ್ದು ಮಾತ್ರ ಮುಖಬಾಡಿ ನಿಂತಿರುವ ಮಾಯತನುಜೆಯಾದ ತನ್ನ ಪತ್ನಿ ಮಂಡೋದರಿ ಮಾತ್ರ. ರಾವಣನು ಅಂಗದಾದಿಗಳ ಉಪಟಳಕ್ಕೆ ಸಿಲುಕಿ ನೊಂದಿರುವ ಮಂಡೋದರಿಯನ್ನು, ಇತರ ಅಂತಃಪುರದ ಸ್ತ್ರೀಯರನ್ನು ನೋಯಿಸಿದ ಅಪಮಾನ ಮಾಡಿದ ಅಂಗದಾದಿಗಳನ್ನು ಸೆರೆ ಹಿಡಿದು ತರುತ್ತೇನೆ ಎಂದು ಸಂತೈಸುತ್ತಾನೆ. ಸೊ ಅಲ್ಲಿದ್ದ ಹೆಣ್ಣು ಮಕ್ಕಳನ್ನು ರಾವಣನು ಈಗ ಏನು ಮಾಡ್ತಾನಂತಂದ್ರೆ ಸಂತಾಯಿಸಬೇಕಾಗುತ್ತೆ. ಸೊ ಅವಾಗ ಹೇಳ್ತಾನೆ, ನೋಡ್ರಮ್ಮ, ನಿಮಗೆ ಆ ಅಂಗದಾದಿಗಳು ಎಲ್ಲೇ ಇರಲಿ ಅವರು, ಸೊ ಅವರನ್ನು ಸೆರೆ ಹಿಡಿದು ನಾನು ತರ್ತೇನೆ ಅಂತ ಅವರಿಗೆ ಮಾತನ್ನು ಕೊಡ್ತಾನೆ ರಾವಣ. ಶಾಂತಿ ಜೀನ ಭವನದಲ್ಲಿ ಮಹಾಪೂಜೆಯನ್ನು ಮಾಡಿಸಿ ತಾನು ನಿಯಮಾನುಸಾರವಾಗಿ ಅಮೃತ ಆಹಾರವನ್ನು ಸೇವಿಸಿದನು. ತನಗೆ ವಶವಾಗಿದ್ದ ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷೆ ಮಾಡಿಕೊಂಡು ಹೃದಯದಲ್ಲಿ ಸಂತೋಷವನ್ನು ತುಂಬಿಕೊಳ್ತಾನೆ. ಬಹುರೂಪಿಣಿ ವಿದ್ಯೆಯ ಬಲವನ್ನು ಪರೀಕ್ಷಿಸಿದ ರಾವಣನು, ಇನ್ನು ನನಗೆ ಸರಿಸಾಟಿಯಾದವರು ಯಾರಿದ್ದಾರೆ, ಯುದ್ಧದಲ್ಲಿ ನನ್ನನ್ನು ಎದುರಿಸಿ ನಿಲ್ಲಬಲ್ಲವರು ಯಾರಿದ್ದಾರೆ ಎಂದು ಹೆಮ್ಮೆಯಿಂದ ಬೀಗುತ್ತಾ ತನ್ನ ಭುಜದಂಡಗಳನ್ನು ನೋಡಿಕೊಂಡು ಆಗ ಅವನಿಗೆ ಸೀತೆಯ ತವರಿಯಂತಹ ಮುಖವನ್ನು ಕಾಣಬೇಕೆಂದು ಕಾತುರ ಉಂಟಾಗುತ್ತೆ. ಬಾಣಗಳಿಲ್ಲದ ಕಾಮನಂತಿದ್ದ ರಾವಣನು ಸೀತೆಯನ್ನು ಕಾಣಲು ಪ್ರಮದವನಕ್ಕೆ ಬರ್ತಾನೆ. ಸೊ ಯಾವಾಗಾದರೆ ರಾವಣನು ಇದ್ದಕ್ಕಿದ್ದಂತೆ ಪ್ರಮದವನಕ್ಕೆ ಬರುತ್ತಿರುವುದು ಈ ಕಾಚರ ಕಾಂತೆಯರು ನೋಡ್ತಾರೆ. ಸೊ ಕಾಚರ ಕಾಂತೆಯರು ಬಂದು ಸೀತೆಗೆ ಹೇಳ್ತಾರೆ, ಸೀತಾ ರಾವಣ ಬರ್ತಾ ಇದ್ದಾರೆ ಅಂತ ಹೇಳಿ ಹೋಗ್ಬಿಡ್ತಾರೆ ಅವರು ಕಾಚರ ಕಾಂತೆಯರು. ಇಲ್ಲಿ ಕಾಚರ ಕಾಂತೆಯರು ಅಂತಂದ್ರೆ ಅಲ್ಲಿದ್ದ ರಾಕ್ಷಸ ಸ್ತ್ರೀಯರು ಅಂತ ಅರ್ಥ. ತದನಂತರ ರಾವಣನ ರೂಪವು ಸೀತೆಯ ಪಾಳಿಗೆ ಮಾತ್ರ ತೃಣ ಸಮಾನವಾಗ್ತಾ ಇತ್ತು. ಅಂತಂದ್ರೆ ತೃಣ ಅಂತಂದ್ರೆ ಹುಲ್ಲಿಗೆ ಸಮಾನವಾಗಿ ನೋಡ್ತಾ ಇದ್ದಳು. ಕವಿಯು ಏನ್ ಹೇಳ್ತಾನಂತಂದ್ರೆ, ಪತಿ ಭಕ್ತಿಯಲ್ಲಿ ಸೀತೆಗೆ ಸರಿ ಸಮಾನರಾದವರು ಸ್ತ್ರೀಯರು ಯಾರಿದ್ದಾರೆ ಅಂತ. ಅವಳಂತೆ ಸದ್ಭವಗಳನ್ನು ಒಳಗೊಂಡಿರುವ ಪುಣ್ಯವಂತಿಯವರಾದ ಸತಿಯರು ಯಾರಿದ್ದಾರೆ ಎಂದು ರಾವಣನ ರೂಪವನ್ನು ತೃಣವಾಗಿ ಕಂಡ ಸೀತೆಯನ್ನು ಹೊಗಳಿರುತ್ತಾನೆ ಕವಿ ನಾಗಚಂದ್ರ. ರಾವಣನು ಬರುತ್ತಿರುವುದನ್ನು ಕಂಡು ಸೀತೆ ಮನಸ್ಸಿನಲ್ಲಿ ಅಂದುಕೊಳ್ತಾಳೆ, ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದಂತೆ ಯಾವ ಕೆಟ್ಟ ವಾರ್ತೆಯನ್ನು ಈ ರಾವಣ ತಗೊಂಡು ಬರ್ತಾನೋ, ಇವನಿಂದ ಕೇಳಬೇಕಾಗುತ್ತೋ ಅಂತ ತವರೆಯಂತಹ ಮುಖವುಳ್ಳ ಆಕೆ ದಶನನ ಅಂತಂದ್ರೆ ರಾವಣನ ಒಂದು ಆಗಮನದಿಂದ ತಲ್ಲಣಗೊಳ್ತಾಳೆ. ಪತಿ ಮೈದುನರ ಕ್ಷೇಮಕ್ಕಾಗಿ ಕಾತರಿಸುವ ಸೀತೆಯ ಮನೋಭಾವ ಇಲ್ಲಿ ನಮಗೆ ವ್ಯಕ್ತವಾಗುತ್ತೆ. ತಲ್ಲಣಗೊಂಡಿರುವ ಸೀತೆಯನ್ನು ಸಮೀಪಿಸಿದ ರಾವಣನು, ನಾನು ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿಕೊಂಡಿದ್ದೇನೆ, ಈಗ ನನಗೆ ಅಸಾಧ್ಯವಾದ ಪ್ರತಿಪಕ್ಷವು ಕೂಡ ಯಾವುದೂ ಇಲ್ಲ. ಹಾಗಾಗಿ ನೋಡು ಸೀತಾ, ನೀ ಏನು ಮಾಡ್ಬೇಕಂತಂದ್ರೆ ರಾಮನ ಗೊಡವೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ನೀನು ಅನುಭವಿಸು ಎಂದು ಸೊಕ್ಕಿನಿಂದ ನುಡಿಯುತ್ತಾನೆ. ಇದರಿಂದ ಸೀತೆಯ ಮನದಲ್ಲಿ ವ್ಯಾಕುಲ ತುಂಬಿತು. ಸೀತೆಯು ರಾವಣನನ್ನು ಉದ್ದೇಶಿಸಿ ಹೀಗೆ ಹೇಳ್ತಾಳೆ, ನನ್ನ ಮೇಲೆ ಕರುಣೆ ತೋರುವುದಾದರೆ ಎಲೆ ರಾವಣನೇ, ಯುದ್ಧದಲ್ಲಿ ರಘುತನುಜನ ಆಯಸ್ಸು ಪ್ರಾಣದವರಿಗೂ ಬರಬೇಡ ಎಂದು ಹೇಳುತ್ತಲೇ ಮೂರ್ಛೆ ತಪ್ಪಿ ಭೂಮಿಗೆ ಬಿದ್ದಳು.
ಸೀತೆಯ ಮೂರ್ಛಿತಳಾಗಿ ಧರೆಗುರುಳಿದನ್ನು ಕಂಡ ರಾವಣನಿಗೆ ಅವಳಲ್ಲಿ ಅಪಾರವಾದ ಕರುಣೆ ಮತ್ತು ಅನುಕಂಪ ಭಾವನೆಗಳು ಉದಯಿಸಿದವು. ಅವನು ತನ್ನ ಕರ್ಮದಿನದ ಫಲವಾಗಿ ಇಂತಹ ಪಾಪದ ಕೆಲಸವನ್ನು ತಾನು ಮಾಡಬೇಕಾಗಿತ್ತೆಂದು ತನ್ನನ್ನು ತಾನೇ ಅಳೆದುಕೊಳ್ತಾನೆ. ಸೀತೆಯ ವಿಚಾರದಲ್ಲಿ ರಾವಣನ ಮನಸ್ಸು ಏನಾಗುತ್ತೆ ಅಂತಂದರೆ ಕದಡಿದ ಕೊಳದಂತಾಗುತ್ತೆ. ಅವಳ ಬಗ್ಗೆ ಮೊಹದೂರವಾಗಿ ಕರುಣೆ ಅನುಕಂಪಗಳು ಉದಯಿಸಿದಾಗ ಕದಡಿ ಹೋದ ನೀರು ತಾನಾಗಿಯೇ ತಿಳಿಯಾಗುವಂತೆ ರಾವಣನ ಮನಸ್ಸು ಕೂಡ ತಿಳಿಗೊಂಡು ಸೀತೆಯ ವಿಚಾರದಲ್ಲಿ ವೈರಾಗ್ಯವು ಉದಯಿಸಿತು. ಉದಂತರಾದವರಲ್ಲಿ ಮಾತ್ರವೇ ಸ್ಥಿರ ಪ್ರೀತಿ ಒಮ್ಮುವುದಲ್ಲವೇ ಎಂದು ಪ್ರಶ್ನಿಸುವ ಮೂಲಕ ರಾವಣನ ಉದಂತ ಗುಣಗಳು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಸೂರ್ಯನು ತನಗೆ ಹತ್ತಿದ ಸಂಧ್ಯಾರಾಗದಿಂದ ಬಿಡಿಸಿಕೊಳ್ಳುವುದಿಲ್ಲವೇ? ಹಾಗೆ ರಾವಣನಲ್ಲಿ ಕೂಡ ಮೂಡಿದ ಕಾರುಣ್ಯ ರಸವು ಸೀತೆಯ ಬಗೆಗಿನ ವ್ಯಾಮೋಹವನ್ನು ತೊಳೆದು ಬಿಟ್ಟಿತು ಎಂದು ಕವಿಯು ವಿವರಿಸುತ್ತಾನೆ. ರಾವಣನು ಒಳ್ಳೆಯ ನಡತೆಯಿಂದ ತನಗೆ ಮೆತ್ತಿಕೊಂಡ ಅಪಕೀರ್ತಿಯನ್ನು ತೊಡೆದುಕೊಳ್ಳುವವನೆಂಬುದು ಇಲ್ಲಿಯ ಭಾವಾರ್ಥ ನಮಗೆ ತಿಳಿಸಿಕೊಡುತ್ತೆ. ಹೀಗೆ ರಾವಣನ ಮನದಲ್ಲಿ ಮೂಡಿದ ಕಾರುಣ್ಯ ರಸವು ಸೀತೆಯ ಬಗೆಗಿನ ಅನುರಕ್ತಿಯನ್ನು ತೊಡೆದು ಹಾಕಲು ಅವನು ತನ್ನ ಮುನ್ನಿನ ಸ್ವಭಾವದಂತೆಯೇ ತನ್ನ ಆಪ್ತ ವರ್ಗಕ್ಕೆ ಹೀಗೆ ನುಡಿಯುತ್ತಾನೆ. ರಾವಣನು ತನ್ನ ಆಪ್ತ ವರ್ಗದವರೊಂದಿಗೆ ಆಡುವ ಮಾತುಗಳು, ಸೀತೆಯು ತನ್ನ ನಿಚ್ಚಲ ಗುಣದಿಂದ ನನ್ನ ಬಗೆಗೆ ಗಮನ ಹರಿಸಲಿಲ್ಲ, ನನ್ನ ದಿವ್ಯಭೂಷಣವನ್ನಾಗಲಿ ಕೇಚರ ರಾಜವನ್ನಾಗಲಿ ಆಕೆ ತೃಣ ಸಮಾನವಾಗಿ ಕಂಡಳು. ಹೀಗಾಗಿ ಪೌರುಷ ಪ್ರಣಯಿಯಂತೆ ನಾನು ಪಾಪಗೈದು ಅವಳನ್ನು ನಾನು ಬಯಸುತ್ತೇನೆಯೇ ಎಂದು ರಾವಣನು ಆಡುವ ಮಾತುಗಳಲ್ಲಿ ಅವನ ಮನ ಪರಿವರ್ತನೆಯ ಛಾಯೆಯನ್ನು ನಾವು ಇಲ್ಲಿ ಗುರುತಿಸಬಹುದು. ಪ್ರಾಣಪ್ರಿಯರಾದ ರಾಮಸೀತೆಯರನ್ನು ಕರ್ಮವಶದ ನೆವದಿಂದ ಕಾಮಮೋಹಿತನಾದ ನಾನು ಅಗಲಿಸಿದೆ. ಅವಿವೇಕಿಯಾದ ತನ್ನಿಂದ ಕುಲದ ಹಿರಿಮೆ ಅಳೆಯಿತು ಎಂದು ರಾವಣನು ಪರಿತಪಿತಗೊಂಡಿರುವುದನ್ನು ಇಲ್ಲಿ ನಾವು ಕಾಣಬಹುದು. ರಾವಣನು ಕಾಮಪೀಡಿತನಾಗಿ ತಾನು ಈ ಮನಿನಿಯನ್ನು ರಾಮನಿಂದ ಬೇರ್ಪಡಿಸಿ ತಂದು ದುಃಖಕ್ಕೀಡು ಮಾಡಿದೆ. ಅವರು ಚೆನ್ನಾಗೇ ಇದ್ದರು, ರಾಮ ಮತ್ತು ಸೀತೆ ಅವರು ಚೆನ್ನಾಗೇ ಇದ್ದರು. ಆದರೆ ನಾನೇ ಅವರನ್ನು ಸೀತೆಯನ್ನು ಅಪಹರಿಸಿ ಅವರನ್ನು ದೂರ ಮಾಡಿದೆ ಅಂತ ದುಃಖ ಮಾಡಿಕೊಳ್ತಾನೆ. ಇದರಿಂದಾಗಿ ಕೆಟ್ಟ ಗೆಲುವಿನ ಶಬ್ದವು ಎಲ್ಲೆಡೆ ತುಂಬಿಕೊಂಡಿರುತ್ತಲ್ಲ, ಪಶ್ಚಾತ್ತಾಪದಿಂದ ಬೇಯುವುದನ್ನು ಇಲ್ಲಿ ನಾವು ಕಾಣಬಹುದು. ವಿಭೀಷಣನು ತನಗೆ ಹಿತವನ್ನು ನುಡಿದರೂ ತಾನು ಅದಕ್ಕೆ ಕಿವಿ ಕೊಡಲಿಲ್ಲ. ಯಾವಾಗಾದರೆ ಸೀತೆಯನ್ನು ಅಪಹರಿಸಿದಾಗ ವಿಭೀಷಣನು ಕೂಡ ಹೇಳ್ತಾನೆ, ರಾವಣ ಇದು ತಪ್ಪು, ರಾವಣ ನೀ ಮಾಡ್ತಾ ಇರುವಂಥದ್ದು ತಪ್ಪು ಅಂತ ಹೇಳ್ತಾನೆ. ಆದರೆ ರಾವಣ ಮಾತ್ರ ಏನೇ ನನಗೆ ಸಲಹೆಗಳನ್ನು ಕೊಡ್ತೀಯಾ ಅಂತ ವಿಭೀಷಣನನ್ನು ಕೂಡ ದೂರ ಮಾಡಿಕೊಳ್ತಾನೆ. ಬದಲಾಗಿ ಒಡ ಹುಟ್ಟಿದವನನ್ನು ಕೂಡ ವಿನಯವಂತನು ಆದ ಅವನನ್ನು ಗದರಿ ದೂರ ಮಾಡಿಕೊಂಡಿದೆ ಎಂದು ದುರ್ವಸನಿ ತಾನು ಎಂಬ ಪಾಪ ಪ್ರಜ್ಞೆ ರಾವಣನನ್ನು ಆವರಿಸಿತು. ರಾವಣನ ಆತ್ಮ ವಿಮರ್ಶೆ ನಾವು ಇಲ್ಲಿ ಕಾಣಬಹುದು. ಕಾಮಸ್ಥನಾದವನಿಗೆ ಯಾವುದರ ಪರಿವೆಯೂ ಇರದು. ಕೀರ್ತಿಗೆ ಮಸಿ ಹಾತುವುದಾಗಲಿ, ಸೋಲುಂಟುವುದಾಗಲಿ, ಮನಸ್ಸಿಗೆ ಕೇಡಾಗಲಿ, ಔನ್ನತ್ಯದ ನಾಶವಾಗಲಿ, ದೂರ ಸರಿದ ಸುಗತಿಯಾಗಲಿ, ಗೆಳೆಯರಿಗಾದ ಬೇಸರವಾಗಲಿ, ಜನರಿಂದ ಬರುವ ಅಪವಾದದ ಚಿಂತೆಯಾಗಲಿ, ವ್ಯಾಸನಿಯಾದವನು ವಿಷಯ ಸುಖದಲ್ಲಿ ಮೈ ಮರೆತಿರುವವನು ಮಾಡುವುದೇ ಇಲ್ಲ ಎಂದು ರಾವಣನು ಚಿಂತಿಸುತ್ತಾನೆ. ಸೀತೆಯನ್ನು ಶ್ರೀರಾಮನಿಗೆ ಒಪ್ಪಿಸಬೇಕೆಂಬ ರಾವಣನ ನಿರ್ಧಾರವನ್ನು ಈ ಪದ್ಯದಲ್ಲಿ ವಿವರಿಸುತ್ತಾನೆ. ರಾವಣನು ಕೊನೆಗೆ ಏನ್ ಮಾಡಿಕೊಳ್ತಾನೆ ಅಂತಂದ್ರೆ, ಇವೆಲ್ಲ ತಪ್ಪುಗಳನ್ನು ತಿಳಿದುಕೊಂಡು ಆಯ್ತು ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಬಿಡೋಣ ಅಂತ ಅಂದುಕೊಳ್ತಾನೆ. ಆದ್ರೆ ತಕ್ಷಣವೇ ಅವನೊಪ್ಪಲಿಲ್ಲ. ಅವನ ಪ್ರಕಾರ ಏನಿತ್ತು ಅಂತಂದ್ರೆ, ಒಂದು ವೇಳೆ ಸೀತೆಯನ್ನು ರಾಮನಿಗೆ ಒಪ್ಪಿಸಿದರೆ ಜನರು ಏನು ಅಂದುಕೊಳ್ತಾನೆ, ಇಷ್ಟು ದಿನ ನನಗೆ ಒಂದು ಕೀರ್ತಿ ಇತ್ತು, ಪರಾಕ್ರಮ, ಅಧಿಕ ಸಾಮರ್ಥ್ಯ, ವೀರ ಬಿರುದುಗಳು ಅವೆಲ್ಲವೂ ಕೂಡ ವ್ಯರ್ಥವಾಗುತ್ತೆ. ಅದರಿಂದ ಹಾಗಾಗಬಾರ್ದು ಅಂತಂದ್ರೆ ರಾಮನ ಜೊತೆ ಯುದ್ಧ ಮಾಡ್ತೇನೆ. ಯುದ್ಧದಲ್ಲಿ ರಾಮನನ್ನು ಸೆರೆ ಹಿಡಿದು ಸೀತೆಯನ್ನು ತಂದು ರಾಮನಿಗೆ ಅವಾಗ ಒಪ್ಪಿಸುತ್ತೇನೆ, ಅವಾಗ ನಾನು ರಾಮನಿಗೆ ಸೀತೆಯನ್ನು ಒಪ್ಪಿಸುತ್ತೇನೆ ಎಂದು ಒಂದು ನಿರ್ಧಾರಕ್ಕೆ ಬರ್ತಾನೆ. ಇದಿಷ್ಟು ಇದರ ಒಂದು ಪದ್ಯದ ಸಾರಾಂಶವಾಗಿರುತ್ತೆ. ಸೊ ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ.
ಸೊ ಇಲ್ಲಿ ವಿಷಯ ಏನು ಅಂತಂದ್ರೆ ನಾನು ಒಂದು ಕೋರ್ಸ್ ಅನ್ನು ರೆಡಿ ಮಾಡಿದ್ದೀನಿ ರೀ. ಯಾಕೆ ಈ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಸೆಲೆಕ್ಟ್ ಮಾಡಿಕೊಂಡು ಚಾಪ್ಟರ್ ವೈಸ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪ್ರತಿದಿನ ಕೂಡ ಒಂದೊಂದು ಚಾಪ್ಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತು ನಾವು ಕದಡಿದ ಸಲಿಲಂ ತಿಳಿ ಬಂದದೆ ಎಂಬ ಪದ್ಯದಿಂದ ಬಂದಿರುವಂತಹ ಕ್ವಶನ್ಸ್ ಗಳು ಏನೇನು ಬಂದಿದ್ದಾವೆ, ಪ್ರಶ್ನೆಗಳು ಏನೇನು ಬಂದಿದ್ದಾವೆ ಅನ್ನೋದು ಕಂಪ್ಲೀಟ್ ಆಗಿ ಒಂದೊಂದಾಗಿ ಸ್ಟೆಪ್ ವೈಸ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಬೇಕು. ಈ ರೀತಿಯಲ್ಲಿ ಮಾಡೋದ್ರಿಂದ ನಮ್ಮ ಪ್ರತಿ ಒಂದು ವಿಡಿಯೋ ಕೂಡ ನಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸ್ನೇಹಿತರೆ. ಈಗ ಟಾಪಿಕ್ ಬಂದ್ಬಿಟ್ರೆ ಸ್ನೇಹಿತರೆ, ಈಗ ನಿಮ್ಮ ಒಂದು ಕದಡಿದ ಸಲಿಲಂ ತಿಳಿ ಬಂದದಿದ್ದಾಗ 1 ಅಂಕದ ಪ್ರಶ್ನೋತ್ತರಗಳು ಬರುತ್ತೆ, 2 ಅಂಕದ ಪ್ರಶ್ನೋತ್ತರಗಳು ಬರುತ್ತೆ, ಸಂದರ್ಭಗಳು ಬರುತ್ತೆ ಮತ್ತು 4 ಅಂಕದ ಪ್ರಶ್ನೋತ್ತರಗಳು ಬರುತ್ತೆ ಮತ್ತು ಭಾವಾರ್ಥ ಕೂಡ ಬರುತ್ತೆ. ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ, ಯಾವುದನ್ನು ನಾವು ಓದ್ಕೋಬೇಕು ಅನ್ನೋದು ಇವತ್ತು ನಾವು ಸಂಪೂರ್ಣವಾಗಿ ಹೇಳ್ತೀವಿ. ಸ್ನೇಹಿತರೆ, ನಾವು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲು 1 ಅಂಕದ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ. ಸ್ನೇಹಿತರೆ, ನಾನು ಹೇಳ್ತಾ ಇರೋದು ಏನಂದ್ರೆ 1 ಅಂಕದ ಪ್ರಶ್ನೋತ್ತರಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡಲೇಬೇಡಿ. ಯಾಕಂದ್ರೆ 1 ಅಂಕದ ಪ್ರಶ್ನೋತ್ತರಗಳು ಯಾವುದಾದ್ರೂ ಕೊಡಬಹುದು. ಹಾಗಾಗಿ ಪ್ರತಿ ಒಂದನ್ನು ಕೂಡ ನೀವು ಓದಲೇಬೇಕಾಗುತ್ತೆ. 1 ಅಂಕದ ಪ್ರಶ್ನೋತ್ತರಗಳು ಎಲ್ಲಾ ಪಾಠದ ಪ್ರಶ್ನೋತ್ತರಗಳನ್ನು ನೀವು ಕಂಪಲ್ಸರಿ ಆಗಿ ನೀವು ಓದಲೇಬೇಕಾಗುತ್ತೆ. ಸ್ನೇಹಿತರೆ, 1 ಅಂಕದ ಪ್ರಶ್ನೋತ್ತರಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇಬೇಡಿ. ಹಾಗಾಗಿ ನಾನು ಇವತ್ತು ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ತಾ ಇದ್ದೀನಿ, ಆದರೆ ನೀವು 1 ಅಂಕದ ಪ್ರಶ್ನೋತ್ತರಗಳನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲೇಬೇಡಿ. ಸ್ನೇಹಿತರೆ, 1ನೇ ಪ್ರಶ್ನೆ, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತು, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಬಹುರೂಪಿಣಿ ವಿದ್ಯಾದೇವತೆ ಅನ್ನೋದು ನಿಮ್ಗೆ ಗೊತ್ತು. ಸ್ನೇಹಿತರೆ, 2ನೇ ಕ್ವಶನ್, ಯಾರನ್ನು ಕೊಳ್ಳುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು? ಸ್ನೇಹಿತರೆ, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆಯು ಚಕ್ರಧಾರಿಯಾದ ಲಕ್ಷ್ಮಣ ಮತ್ತು ಚರಮದೇಹಧಾರಿಯಾದ ರಾಮನನ್ನು ಕೊಳ್ಳುವುದಿಲ್ಲವೆಂದು ಬಹುರೂಪಿಣಿ ವಿದ್ಯಾದೇವತೆ ಹೇಳುತ್ತೆ. ಸ್ನೇಹಿತರೆ, 3ನೇ ಪ್ರಶ್ನೆ, ಮಾಯತನುಜೆ ಎಂದರೆ ಯಾರು? ಸ್ನೇಹಿತರೆ, ನಾವು ನಿನ್ನೆ ಒಂದು ಪೋಸ್ಟ್ ಅನ್ನು ಹಾಕಿದೆ, ಮಾಯತನುಜೆ ಎಂದರೆ ಯಾರು ಅಂತ. ಆದರೆ ಅದರಲ್ಲಿ ಹಲವಾರು ವಿದ್ಯಾರ್ಥಿಗಳು ತಪ್ಪಾಗಿ ಆನ್ಸರ್ ಮಾಡಿದ್ದಾರೆ. ಮಾಯತನುಜೆ ಎಂದರೆ ರಾವಣನ ಹೆಂಡತಿಯ ಹೆಸರು ಮಂಡೋದರಿ. ಮಾಯತನುಜೆ ಎಂದರೆ ರಾವಣನ ಹೆಂಡತಿ ಮಂಡೋದರಿ ಅಂತ ನೀವು ಬರಿಬೇಕಾಗುತ್ತೆ ಸ್ನೇಹಿತರೆ. 4ನೇ ಪ್ರಶ್ನೆ, ರಾವಣನು ಮಹಾಪೂಜೆಯನ್ನು ಎಲ್ಲಿ ಸಲ್ಲಿಸಿದನು? ರಾವಣನು ಮಹಾಪೂಜೆಯನ್ನು ಜೀನ ಭವನದಲ್ಲಿ ಸಲ್ಲಿಸ್ತಾನೆ. ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು? ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಕಾಚರ ಕಾಂತೆಯರು. ಸ್ನೇಹಿತರೆ, 7ನೇ ಪ್ರಶ್ನೆ, ಸೀತೆ ಯಾವುದನ್ನು ಉಳ್ಳಿಗೆ ಸಮಾನವೆಂದು ಭಾವಿಸಿದಳು? ಇದಕ್ಕೆ ಉತ್ತರ, ಸೀತೆಯು ರಾವಣನ ರೂಪವನ್ನು ಉಳ್ಳಿಗೆ ಸಮಾನವೆಂದು ಭಾವಿಸಿದಳು. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡುತ್ತೆ. ವಿಭೀಷಣ ಎಂದರೆ ಯಾರು? ವಿಭೀಷಣ ಎಂದರೆ ರಾವಣನ ಒಡಹುಟ್ಟಿದ ಸಹೋದರ. ನೆಕ್ಸ್ಟ್ ಕ್ವಶನ್, ಸೌಮಿತ್ರಿ ಎಂದರೆ ಯಾರು? ಸೌಮಿತ್ರಿ ಎಂದರೆ ಲಕ್ಷ್ಮಣನ ಅಣ್ಣ ರಾಮ, ರಾಮನನ ತಮ್ಮ ಲಕ್ಷ್ಮಣ. ಈ ರೀತಿಯಲ್ಲಿ ನೀವು ಅರ್ಥ ಮಾಡಿಕೊಂಡು ನೀವು ಓದ್ಕೋಬೇಕಾಗುತ್ತೆ. ಈಗ 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಇದುವರೆಗೆ ಕೇಳಿರುವಂತಹ ಪ್ರಶ್ನೋತ್ತರಗಳನ್ನು ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ನೀಡಿತು? ಸ್ನೇಹಿತರೆ, ಇದು 2017ರಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ. ಇದು ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ನೀಡಿತು ಅಂತ ಪ್ರಶ್ನೆ ಬಂದರೆ, ರಾವಣನ ಎದುರಿಗೆ ಪ್ರತ್ಯಕ್ಷವಾದ ಬಹುರೂಪಿಣಿ ವಿದ್ಯೆಯು ಚಕ್ರಧಾರಿಯಾದ ಲಕ್ಷ್ಮಣನನ್ನು ಮತ್ತು ಚರಮದೇಹಧಾರಿಯಾದ ರಾಮನನ್ನು ಬಿಟ್ಟು ಉಳಿದವರನ್ನು ನಾಶ ಮಾಡುತ್ತೇನೆ ಎಂದು ಬಹುರೂಪಿಣಿ ವಿದ್ಯೆಯು ಆಶ್ವಾಸನೆ ನೀಡಿತು. ಸ್ನೇಹಿತರೆ, ಎಷ್ಟು ಬರೆದರೆ ನಿಮಗೆ 2 ಅಂಕ ಪಕ್ಕ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಡೋಣ. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತಾಯಿಸಿದನು? ಸ್ನೇಹಿತರೆ, ಇದು 2018 ಮತ್ತು 2022ರಲ್ಲಿ ಬಂದಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಈ ಕ್ವಶನ್. ಸ್ನೇಹಿತರೆ, ಇದಕ್ಕೆ ಒಂದು ಉತ್ತರ, ಮಂಡೋದರಿಯೊಡನೆ ಸಮಸ್ತ ಅಂತಃಪುರವನ್ನು ನೋಡಿದ ರಾವಣನು ನಿಮಗೆ ಇಷ್ಟೊಂದು ಭಂಗವನ್ನು ಮಾಡಿದ ಅಂಗದಾದಿಗಳನ್ನು ಭ್ರೂಭಂಗ ಮಾತ್ರದಲ್ಲಿಯೇ ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ಅವಮಾನಿಸುವೆ ಎಂದು ಅಂತಃಪುರದ ಸ್ತ್ರೀಯರನ್ನು ಸಂತಾಯಿಸಿದನು. ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಡೋಣ. ಸೀತೆಯ ತಳ್ಳಾಣಕ್ಕೆ ಕಾರಣವೇನು? ಸ್ನೇಹಿತರೆ, ಇದಕ್ಕೆ ಉತ್ತರ, ರಾವಣನು ಆಗಮಿಸುವುದನ್ನು ಕಾಚರ ಕಾಂತೆಯರಿಂದ ತಿಳಿದ ಸೀತೆಯು ರಾಮ ಲಕ್ಷ್ಮಣರ ಬಗೆಗೆ ಏನು ಕೆಟ್ಟ ವಾರ್ತೆಯನ್ನು ಕೇಳುವೆನೋ ಎಂದು ಸೀತೆಯು ತಳ್ಳಣಗೊಂಡಳು.
ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಡೋಣ. ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳು ಯಾವ್ಯಾವು? ಇದಕ್ಕೆ ಉತ್ತರ, ರಾವಣನು ಸೀತೆಯನ್ನು ಉದ್ದೇಶಿಸಿ ಬಹುರೂಪಿಣಿ ವಿದ್ಯೆ ನನಗೆ ಸಾಧಿತವಾಯಿತು, ಇನ್ನು ನನಗೆ ಅಸಾಧ್ಯವಾದ ಶತ್ರುಗಳಿಲ್ಲ, ನಿನ್ನ ನೆಚ್ಚಿನ ರಾಮನ ಸಹವಾಸವನ್ನು ಬಿಟ್ಟು ನನ್ನನ್ನು ಒಪ್ಪಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಸೊಕ್ಕಿನಿಂದ ನುಡಿದನು. ಸ್ನೇಹಿತರೆ, ಇದು 2 ಅಂಕದ ಪ್ರಶ್ನೋತ್ತರಗಳು, ಇಂಪಾರ್ಟೆಂಟ್ ಕ್ವಶನ್ಸ್. ಇದುವರೆಗೆ ಕೇಳಿರುವಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ 2016ರಿಂದ 2022ರವರೆಗೆ ನಾನು ಡಿಸ್ಕಸ್ ಮಾಡಿದ್ದು ಸ್ನೇಹಿತರೆ. ಈಗ ಸಂದರ್ಭಕ್ಕೆ ಬಂದ್ಬಿಡೋಣ. ಸ್ನೇಹಿತರೆ, ಸಂದರ್ಭದಲ್ಲಿ ನೀವು ಓದ್ಕೋಬೇಕಾಗಿದ್ದು ಇಂಪಾರ್ಟೆಂಟ್ ಟಾಪಿಕ್ ಏನಂದ್ರೆ, ಇಲ್ಲ ನಾನು ಸಪರೇಟ್ ಆದಂತಹ ಒಂದು ವಿಡಿಯೋನ ನಾನು ಮಾಡ್ತೀನಿ ಸಂದರ್ಭಗಳ ಮೇಲೆ, ಯಾಕಂದ್ರೆ ವಿಡಿಯೋ ಲೆಂತ್ ಆಗುತ್ತೆ. ಹಾಗಾಗಿ ಸಂದರ್ಭ ಮತ್ತು 4 ಅಂಕದ ಪ್ರಶ್ನೋತ್ತರಗಳನ್ನು ನಾನು ಸಪರೇಟ್ ಆಗಿ ವಿಡಿಯೋನ ಮಾಡ್ತೀನಿ. ಇದರಲ್ಲಿ ನಾನು ಈಗ ಕ್ವಶನ್ಸ್ಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ, ಆನ್ಸರ್ ಅನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸ್ನೇಹಿತರೆ, ಸಂದರ್ಭ ಯಾವ ರೀತಿಯಲ್ಲಿ ಬರಿಬೇಕು ಅನ್ನೋದು ಸ್ವಲ್ಪ ನಾನು ಇಂಟ್ರಡಕ್ಷನ್ ಕೊಡ್ತೀನಿ. ಯಾವುದೇ ಕ್ವಶನ್ಸ್ ಬಂದಿರಲಿ, ಅದು ಯಾವ ಚಾಪ್ಟರ್ಲಿಂದಾನೇ ಬಂದಿರಬಹುದು, ನಿಮಗೆ ಪಾಠದ ಹೆಸರು ಮತ್ತು ಕವಿ ಹೆಸರು ನಿಮ್ಗೆ ಗೊತ್ತಿರಲೇಬೇಕು ಸ್ನೇಹಿತರೆ. ನಿಮಗೆ ಆ ಕ್ವಶನ್ಸ್ ಬಂದಿಲ್ಲ ಅಂದ್ರೂ ಕೂಡ ನೀವು ಈಸಿಯಾಗಿ 1 ಮಾರ್ಕ್ಸ್ ನೀವು ಸ್ಕೋರ್ ಮಾಡಬಹುದು. ಯಾವ ರೀತಿಯಲ್ಲಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾ ಇವಾಗ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಈಗ ಕದಡಿದ ಸಲಿಲಂ ತಿಳಿ ಬಂದಿದೆ, ಈ ಕ್ವಶನ್ಸ್ ಬಂದಿದೆ ಸಂದರ್ಭ. ಅವಾಗ ನೀವು ಏನ್ ಮಾಡ್ತೀರಾ, ಪ್ರಸ್ತುತ ಈ ವಾಕ್ಯವನ್ನು ಅಭಿನವ ಪಂಪಾನೆಂದೇ ಪ್ರಸಿದ್ಧನಾದ ನಾಗಚಂದ್ರನ ರಾಮಚಂದ್ರ ಚರಿತ ಮತ್ತು ಕದಡಿದ ಸಲಿಲಂ ತಿಳಿ ಬಂದದೆ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇಷ್ಟನ್ನು ನೀವು ಬರೆದ್ರೆ ಈಸಿಯಾಗಿ ನೀವು 1 ಮಾರ್ಕ್ಸ್ ನೀವು ಸ್ಕೋರ್ ಮಾಡಬಹುದು ಸ್ನೇಹಿತರೆ. ಈಗ ಸಂದರ್ಭ ಯಾವ ರೀತಿಯಲ್ಲಿ ಬರಿಬೇಕು ಅನ್ನೋದನ್ನ ಹೇಳಿದ್ದೀನಿ. ಈಗ ಪ್ರಸ್ತುತ ಅಂತ ನೀವು ಬರೆದು ಈ ರೀತಿಯಲ್ಲಿ ಬರೆದ ನಂತರ ನೀವು ಸಂದರ್ಭ ಬರೆದು ನಂತರ ಸ್ವಾರಸ್ಯ ನೀವು ಬರಿಬಹುದು. ಸ್ನೇಹಿತರೆ, ಈ ಸಂದರ್ಭದಲ್ಲಿ 6 ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿ, ಯಾವುದೇ ಕಾರಣಕ್ಕೂ ಇವುಗಳನ್ನು ಕೂಡ ಸ್ಕಿಪ್ ಮಾಡಲೇಬೇಡಿ ಸ್ನೇಹಿತರೆ. ಈಗ 4 ಅಂಕದ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ. ಸ್ನೇಹಿತರೆ, 4 ಅಂಕದ ಪ್ರಶ್ನೋತ್ತರಗಳನ್ನು ನೀವು ವೆರಿ ಇಂಪಾರ್ಟೆಂಟ್ ಆಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡಲೇಬೇಡಿ. ಯಾಕಂದ್ರೆ ಇದರಲ್ಲಿ ನಿಮಗೆ ಪದ್ಯದ ಭಾವಾರ್ಥ ಮತ್ತು 4 ಅಂಕದ ಪ್ರಶ್ನೋತ್ತರಗಳನ್ನು ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. 4 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಸ್ನೇಹಿತರೆ, 2016ರಲ್ಲಿ ಕೇಳಿರುವಂತಹ ಪ್ರಶ್ನೆ, ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ. ಸ್ನೇಹಿತರೆ, ಇದರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನು ಮಾಡಿದ್ದೀನಿ. ಅದರ ಒಂದು ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೀವು ನೋಡಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಬಂದ್ಬಿಡೋಣ. ಪ್ರಮದ ಬನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಭಾಷಣೆಯನ್ನು ವಿವರಿಸಿ. ಇದು ಒಂದು ಇಂಪಾರ್ಟೆಂಟ್ ಆದಂತ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ ನಾವು ಬಂದ್ಬಿಡೋಣ. ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿ. ಈ ರೀತಿಯಲ್ಲಿ ನೀವು ಕ್ವಶನ್ಸ್ ಕೇಳಬಹುದು. ನೆಕ್ಸ್ಟ್ ಕ್ವಶನ್ ನೀವು ಬಂದ್ಬಿಡೋಣ. ಕದಡಿದ ಸೆಳಿಲಂ ತಿಳಿ ಬಂದಿದೆ, ಕಾವ್ಯ ಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ಉತ್ತರಿಸಿ ಅಂತ ಈ ರೀತಿಯಲ್ಲಿ ಆದ್ರೂ ಕ್ವಶನ್ಸ್ ಕೇಳಬಹುದು. ಸ್ನೇಹಿತರೆ, ಇದು 4 ಅಂಕದ ಪ್ರಶ್ನೋತ್ತರಗಳು, ವೆರಿ ಇಂಪಾರ್ಟೆಂಟ್ ಆದಂತ ಕ್ವಶನ್ಸ್ಗಳು. ಸ್ನೇಹಿತರೆ, ಈಗ ಭಾವಾರ್ಥಕ್ಕೆ ಬಂದ್ಬಿಡೋಣ. ಭಾವಾರ್ಥ ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂತ ಮೇಜರ್ ಪ್ಲೇ ಆಗುತ್ತೆ ಸ್ನೇಹಿತರೆ ಈ ಒಂದು ಚಾಪ್ಟರ್ ನಲ್ಲಿ. ಯಾಕಂದ್ರೆ ಈ ಚಾಪ್ಟರ್ ನಲ್ಲಿ ಕಂಪಲ್ಸರಿ ಆಗಿ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಈ ಒಂದು ಭಾವಾರ್ಥಗಳು ವೆರಿ ಇಂಪಾರ್ಟೆಂಟ್ ಆಗಿ, ಇದು ವೆರಿ ಇಂಪಾರ್ಟೆಂಟ್ ಆದಂತ ಭಾವಾರ್ಥಗಳು. ಇವೆಲ್ಲವನ್ನು ಕೂಡ ನೀವು ಓದಿ. ಇವು ಇವತ್ತಿನ ಒಂದು ಕದಡಿದ ಸಲಿಲಂ ತಿಳಿ ಬಂದದೆ ಎಂಬ ಪದ್ಯ ಭಾಗದಲ್ಲಿ ಬಂದಿರುವಂತ ವೆರಿ ಇಂಪಾರ್ಟೆಂಟ್ ಆದಂತ ಕ್ವಶನ್ಸ್ಗಳು. ಇವುಗಳನ್ನು ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲೇಬೇಡಿ. ಎಕ್ಸಾಮ್ ಆಲ್ರೆಡಿ ಡೇಟ್ ಅನೌನ್ಸ್ ಆಗಿದೆ, ಹಾಗಾಗಿ ಪ್ರತಿದಿನ ಕೂಡ ಓದ್ತಾ ಬನ್ನಿ ಸ್ನೇಹಿತರೆ. ನಿಮ್ಗೊಂದು ಗುಡ್ ನ್ಯೂಸ್ ಏನಂದ್ರೆ, ನಾನೊಂದು ಕೋರ್ಸ್ ಅನ್ನು ನಾನು ಡಿಸೈನ್ ಮಾಡಿದ್ದೀನಿ. ಅದು ಇನ್ನು ಕೆಲವೇ ದಿನಗಳಲ್ಲಿ ಲಾಂಚ್ ಆಗುತ್ತೆ. ಅದರಲ್ಲಿ ನಿಮಗೆ ಕಂಪ್ಲೀಟ್ ಆದಂತ ಮಾಹಿತಿ ಕೂಡ ಸಿಗುತ್ತೆ. ಅದರಲ್ಲಿ ಏನೇನು ಇರುತ್ತೆ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಅದರ ಬಗ್ಗೆ ಇಂಟ್ರೊಡಕ್ಷನ್ ಕೂಡ ನಾನು ಕೊಡ್ತೀನಿ ಸ್ನೇಹಿತರೆ. ಆ ಒಂದು ಕೋರ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ, ನಿಮಗೆ ಪಾಸ್ ಆಗಕ್ಕೆ ಆಗಲ್ಲ ಸರ್, ನಾವು ಫೇಲ್ ಆಗ್ತೀವಿ ಕನ್ನಡನಲ್ಲಿ ಅನ್ನುವವರು ಆ ಕೋರ್ಸ್ ಅನ್ನು ತಗೋಬಹುದು. ಕೊಂಡಿದ ನಂತರ ನೀವು ಡೆಫಿನೆಟ್ ಆಗಿ 40 ಅಂಕಗಳ ಮೇಲೆ ನೀವು ಗಳಿಸಬಹುದು. ಸರ್, ನಾನು ಪಾಸ್ ಆಗ್ತೀನಿ, ನಾನೊಂದು 40 ಅಥವಾ 50 ಮಾರ್ಕ್ಸ್ನ ತೆಗೆದುಕೊಳ್ತೀನಿ ಪಕ್ಕ. ಇವಾಗ ನಾನು ಎಕ್ಸಾಮ್ ಇಟ್ಟರೂ ಕೂಡ ನಾನು 40 ಅಥವಾ 50 ಮಾರ್ಕ್ಸ್ನ ತಗೊಳ್ತೀನಿ ಅಂದರೆ ಈ ಕೋರ್ಸನ್ನು ತೆಗೆದುಕೊಂಡ ನಂತರ ನೀವು 70ರಿಂದ 80 ಅಂಕಗಳನ್ನು ನೀವು ಗಳಿಸಬಹುದು. ಸರ್, ನಾನು ಈಗಾಗಲೇ 90 ಅಂಕಗಳನ್ನು ನಾನು ಗಳಿಸ್ತಾ ಇದ್ದೀನಿ ಅಂದ್ರೂ ಈ ಕೋರ್ಸನ್ನು ತಗೋಬೇಕು. ಯಾಕಂದರೆ 100/100 ಯಾವ ರೀತಿಯಲ್ಲಿ ಸ್ಕೋರ್ ಮಾಡಬೇಕು ಅನ್ನೋದು ಕೂಡ ನಾನು ಇದರಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಪ್ರಿವಿಯಸ್ ಕ್ವಶನ್ ಪೇಪರ್ಸ್ಗಳನ್ನು ನಾನು ಕೊಡ್ತಾ ಇದ್ದೀನಿ ಮತ್ತು ಪಾಸಿಂಗ್ ಪ್ಯಾಕೇಜ್
ಮತ್ತು ಸ್ಟಡಿ ಮೆಟೀರಿಯಲ್ ನೀವು ಯಾವ ರೀತಿಯಲ್ಲಿ ಓದ್ಕೋಬೇಕು, ಯಾವ ರೀತಿಯಲ್ಲಿ ಇಲ್ಲ ಅನ್ನೋದು ಕೂಡ ಅದರಲ್ಲಿ ನಾನು ಹೇಳ್ತಾ ಇದ್ದೀನಿ. ಮತ್ತು ಇದರಲ್ಲಿ ನಿಮಗೆ ಕ್ವಶನ್ ಪೇಪರ್ ವಿತ್ ಆನ್ಸರ್, ಇದುವರೆಗೂ ಕೂಡ ಕೇಳಿರುವಂಥ ಪ್ರಶ್ನೋತ್ತರಗಳನ್ನು ನಾನು ವಿಡಿಯೋವನ್ನು ಮಾಡ್ತೀನಿ, PDF ಮುಖಾಂತರ ಕೂಡ ಇದರಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ನೀವು ಯಾವ ರೀತಿಯಲ್ಲಿ 100/100 ಯಾವ ರೀತಿಯಲ್ಲಿ ಸ್ಕೋರ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಮತ್ತು ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ಗಳನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಎಕ್ಸಾಮ್ ಇನ್ನೂ ಒಂದು 1 ಮಂತ್ ಇದೆ ಅನ್ನೋ ಒಂದು ಸಮಯದಾಗ ನಾನು ಇಂಪಾರ್ಟೆಂಟ್ ಆದಂಥ ಒಂದು ಕ್ವಶನ್ಸ್ಗಳನ್ನು ಕೊಡ್ತೀನಿ. ಆವಾಗ ನೀವು ಆ ಕ್ವಶನ್ಸ್ಗಳನ್ನು ಓದ್ಕೊಂಡ್ರೆ ಸಾಕು, ಈಸಿಯಾಗಿ ನೀವು 60+ ಮಾರ್ಕ್ಸ್ ನೀವು ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು. ಅದೇ ರೀತಿಯಲ್ಲಿ ವ್ಯಾಕರಣ ಆಗಿರ್ಬೋದು. ಅದೇ ರೀತಿಯಲ್ಲಿ ನಾವು ಪ್ರತಿ ಭಾನುವಾರ ಕೂಡ 20 ಅಂಕಗಳ ಟೆಸ್ಟ್ ಅನ್ನು ನಾವು ಇಡ್ತಾ ಇರ್ತೀವಿ. ಭಾನುವಾರ ನೀವು ಟೆಸ್ಟ್ ತಗೊಂಡಿದ ನಂತರ ನಿಮಗೆ ಸೋಮವಾರ ಅದರ ಒಂದು ಫಲಿತಾಂಶ ಅನ್ನೋದು ನಿಮಗೆ ಬಂದ್ಬಿಡುತ್ತೆ ಸ್ನೇಹಿತರೆ. ಇದರ ಒಂದು ಕೋರ್ಸ್ ಡೀಟೇಲ್ ಸಂಪೂರ್ಣವಾಗಿ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇದರಲ್ಲಿ ಜಾಯಿನ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಪರ್ಸನಲ್ ನಂಬರನ್ನು ಕೂಡ ಕೊಡ್ತೀನಿ. ಅವರಿಗೆ ನಾನು ಪ್ರತಿದಿನ ಕೂಡ ನಾನು ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ಗಳು ಏನೇನಿದ್ದಾವೆ ಎಲ್ಲವನ್ನು ಕೂಡ ನಾನು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತಾ ಇರ್ತೀನಿ. ಹಾಗಾಗಿ ನೀವು ಕೂಡ ಇದರಲ್ಲಿ ಜಾಯಿನ್ ಆಗಬೇಕು, ಇಂಟ್ರೆಸ್ಟ್ ಇತ್ತು ಅಂದರೆ ನಮಗೆ ಕಾಮೆಂಟ್ ಮಾಡಿ. ಇನ್ನು ಕೆಲವೇ ದಿನಗಳಲ್ಲಿ ಆ ಒಂದು ಕೋರ್ಸ್ ಅನ್ನೋದು ಲಾಂಚ್ ಆಗ್ತಾ ಇದೆ. ಹಾಗಾಗಿ ಇದುವರೆಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.